ಮುತಾ ಮ್ಯಾರೇಜ್ ಮುಸ್ಲಿಂ ಧರ್ಮದಲ್ಲಿ ಅನೇಕ ರೀತಿಯ ಮದುವೆಯ ಪದ್ಧತಿಗಳಿದ್ದಾವೆ. ಅದರಲ್ಲಿ ಮುತಾ ಮದುವೆ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್. ಬೇಸಿಕಲಿ ಮುತಾ ಮ್ಯಾರೇಜ್ನ ಕಾನ್ಸೆಪ್ಟ್ನ ಪ್ರಕಾರ ಈ ಮದುವೆ ಒಂದು ನಿರ್ದಿಷ್ಟ ಅವಧಿಗೆ ಫಿಕ್ಸ್ ಆಗಿರುತ್ತೆ. ಅಂದರೆ ಯಾವಾಗ ಮದುವೆ ಆಗಬೇಕು ಮತ್ತು ಆ ಮದುವೆಯ ಅವಧಿ ಯಾವಾಗ ಮುಗಿಯುತ್ತೆ ಎನ್ನುವುದನ್ನು ಡಿಸೈಡ್ ಮಾಡಲಾಗಿರುತ್ತೆ. ಆ ಅವಧಿಯವರೆಗೆ ಮಾತ್ರ ಅವರಿಬ್ಬರು ಕೂಡ ಗಂಡ ಹೆಂಡತಿಯ ರೀತಿಯಲ್ಲಿ ಜೀವನವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮುತಾ ಮ್ಯಾರೇಜ್ ಆಗುವಂಥ ಹೆಣ್ಣುಮಗಳು ತನ್ನ ಗಂಡನಿಂದ ಯಾವುದೇ ಥರದ ಮೇಂಟೆನೆನ್ಸ್ ಪಡೆಯುವಂಥ ಹಕ್ಕನ್ನು ಹೊಂದಿರೋದಿಲ್ಲ. ಬದಲಿಗೆ ಈ ಇಬ್ಬರು ಮುತಾ ಮ್ಯಾರೇಜ್ ಆಗುವಂಥ ಜೋಡಿಗಳಿಗೆ ಹುಟ್ಟುವಂಥ ಮಕ್ಕಳೇನಿರ್ತಾರೆ ಇವರು ತಮ್ಮ ತಂದೆಯಿಂದ ಅಥವಾ ತಾಯಿಯಿಂದ ಬರುವಂಥ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುವಂಥ ಹಕ್ಕನ್ನು ಹೊಂದಿರ್ತಾರೆ. ಇವರಲ್ಲಿ ಡಿವೋರ್ಸ್ ಅನ್ನುವ ಕಾನ್ಸೆಪ್ಟ್ ಬರೋದಿಲ್ಲ. ಬಿಕಾಸ್ ಈ ಮದುವೆ ಯಾವಾಗ ಮುಗಿಯುತ್ತೆ ಅಂತನ್ನುವ ಡೇಟನ್ನು ಆಲ್ರೆಡಿ ಅಗ್ರಿಮೆಂಟ್ ಮಾಡುವ ಮುನ್ನವೇ ಫಿಕ್ಸ್ ಮಾಡ್ಕೊಳ್ಳಲಾಗಿರುತ್ತೆ. ಹಾಗಾಗಿ ಇದರಲ್ಲಿ ಡಿವೋರ್ಸ್ ಅನ್ನುವ ಕಾನ್ಸೆಪ್ಟ್ ಬರೋದಿಲ್ಲ. ಇನ್ಫ್ಯಾಕ್ಟ್ ಈ ಮುತಾ ಮ್ಯಾರೇಜ್ ಕಾಂಟ್ರಾಕ್ಟನ್ನು ಅವಧಿಯ ಮುಂಚೆ ಅಥವಾ ಅವಧಿಯ ನಂತರ ಮುಂದುವರಿಸಬೇಕು ಅಂತ ಹೇಳಿದರೆ ಅಥವಾ ಮುಗಿಸಬೇಕು ಅಂತ ಹೇಳಿದರೆ ಎರಡನ್ನೂ ಕೂಡ ಡಿಸೈಡ್ ಮಾಡ್ಬೋದು. ಇಫ್ ದೇ ವಾಂಟ್ ಟು ಕಂಟಿನ್ಯೂ ದ ರಿಲೇಷನ್ಶಿಪ್ ದೇ ಕ್ಯಾನ್ ಡೂ ಇಟ್. ಅದಕ್ಕಿಂತ ಮುಂಚಿತವಾಗಿ ಆ ಅಗ್ರಿಮೆಂಟನ್ನು ಕೊನೆಗೊಳಿಸಬೇಕು ಅಂತ ಹೇಳಿದ್ರು ಕೂಡ ದೇ ಕ್ಯಾನ್ ಎಂಡ್ ಅ ರಿಲೇಷನ್ಶಿಪ್.